ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 32 ಸೈಜ್ ಇರುವಂಥ ಬ್ಲೌಸ್ ಕಟ್ಟಿಂಗ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡ್ತಿರ್ಬೋದು ನೀವು ಇಲ್ಲಿ ಪೇಪರ್ ಕಟ್ಟಿಂಗ್ ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಕಟ್ಟಿಂಗ್ ಮಾತ್ರ ಅಂದರೆ ಸ್ಟಿಚಿಂಗ್ ಮಾತ್ರ ಬರುತ್ತೆ, ಕಟ್ಟಿಂಗಲ್ಲಿ ಏನೇನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾರೆ. ಟೈಲರಿಂಗ್ ಕಲ್ತಿರೋರು ಕೂಡ ಕಸ್ಟಮರ್ ಬಟ್ಟೆನ ಹೊಲಿತಾ ಇರ್ತೀರ, ಆದ್ರೂ ಕೂಡ ಏನೇನಾದರೂ ಒಂದು ಪ್ರಾಬ್ಲಮ್ ನಿಮಗೆ ಆಗ್ತಾನೆ ಇರುತ್ತೆ. ಅಂದರೆ ಜಾಸ್ತಿ ಅಂತ ಅಂದರೆ ಶೋಲ್ಡರ್ ಪ್ರಾಬ್ಲಮ್ ಆಗಿರ್ಬೋದು, ಹಾಗೆ ಆರ್ಮೋಲ್ಸ್ ಹತ್ರ ರಿಂಕಲ್ಸ್ ಬರೋದಾಗಿರ್ಬೋದು, ಚೆಸ್ಟ್ ಕರೆಕ್ಟಾಗಿ ಕೂತ್ಕೊಳ್ತೇನೆ ಇರೋದಾಗಿರ್ಬೋದು, ಬ್ಲೌಸು ಬ್ಯಾಕ್ ಸೈಡಿಂದ ಮೇಲ್ಗಡೆ ಕೆತ್ಕೊಳ್ಳೋದಾಗಿರ್ಬೋದು, ಆ ಥರ ಬೇಕಾದಷ್ಟು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆಲ್ಲ ಒಂದು ರಾಮಬಾಣ ಅಂತ ಅಂದರೆ ನಾನಿಲ್ಲಿ ಪೇಪರ್ ಕಟ್ಟಿಂಗ್ನ ಸೆಲ್ಲಿಂಗ್ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಅಂತ ಅಂದರೆ ನಿಮ್ಮ ಒಂದು ಚೆಸ್ಟ್ ಮೇಜರ್ಮೆಂಟ್ ಏನಿದೆ ಆ ಒಂದು ಮೇಜರ್ಮೆಂಟ್ ಪ್ರಕಾರ ನೀವು ಆರ್ಡರ್ ಮಾಡ್ಕೋಬೇಕು. ತುಂಬ ಸ್ಟಾಕ್ ಮಾಡಿಟ್ಟಿದ್ದೀವಿ, ಜೊತೆಗೆ ಇನ್ನೂ ಸ್ಟಾಕ್ ಕೂಡ ಮಾರ್ಕಿಂಗ್ ಮಾಡಿ ಇಟ್ಟಿದ್ದೀವಿ. ನೀವು ಯಾವ ರೀತಿ ಇದನ್ನು ಕಟ್ಟಿಂಗ್ ಮಾಡಬೇಕು ಅಂದರೆ ಇದರಲ್ಲಿ ಏನೇನು ಬರುತ್ತೆ ಅಂತ ಫಸ್ಟ್ ಹೇಳ್ತೀನಿ ನೋಡಿ. ಫಸ್ಟು ಇಲ್ಲಿ ಬುಕ್ಕು ಕೂಡ ಕೊಡ್ತಾ ಇದ್ದೀವಿ. ಇದನ್ನು ಈ ಒಂದು ಪೇಪರ್ ಕಟ್ಟಿಂಗ್ನ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಯಾವ್ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು, ಅದೆಲ್ಲ ಫುಲ್ಲು ಯಾವ್ಯಾವ ರೀತಿ ನೀವು ಕಟ್ಟಿಂಗ್ ಮಾಡಬೇಕು ಅದೆಲ್ಲ ಫುಲ್ ಡೆಮೋ ಈ ಒಂದು ಬುಕ್ಕಲ್ಲಿ ಇರುತ್ತೆ. ಜೊತೆಗೆ ಇದರಲ್ಲಿ ಫ್ರಂಟ್ ಬ್ಯಾಕ್ ಲಾಂಗ್ ಸ್ಲೀವ್ಸ್ ಯೋಗ ಪಟ್ಟಿ ಇಷ್ಟೆಲ್ಲ ಸಿಗುತ್ತೆ ನಿಮಗೆ ಕಟೋರಿ ಬ್ಲೌಸು ಮತ್ತು ಫೋರ್ಟಕ್ಸ್ ಬ್ಲೌಸು, ಪ್ರಿನ್ಸಸ್ ಕಟ್ಟು ಇವೆಲ್ಲ ನೀವು ಆರ್ಡರ್ ಮಾಡ್ಬೋದು. ಜೊತೆಗೆ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಕುರ್ತಾ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಕುರ್ತಾನು ಬೇಕಾದರೆ ನೀವು ಆರ್ಡರ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ನಾವು ಯಾವುದೇ ರೀತಿ ಕಸ್ಟಮರ್ ಬಟ್ಟೆ ನಾವೇನು ಹೊಲಿತಾ ಇಲ್ಲ, ಓನ್ಲಿ ನಮಗೆ ಮಾತ್ರ ಬೇಕು, ನಮ್ಮ ಸೈಜ್ ಮಾತ್ರ ಬೇಕು, ಪ್ರಾಪರಾಗಿ ನಮಗೆ ನಮ್ಮ ಸೈಜೇ ಬೇಕು ಅಂದರೆ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೋಬೋದು. ನಿಮ್ಮ ಒಂದು ಸೈಜ್ ಮೇಜರ್ಮೆಂಟ್ನ ನನಗೆ ಕಳಿಸ್ಕೊಟ್ರೆ ನಾನು ಅದನ್ನು ಪೇಪರ್ ಕಟ್ಟಿಂಗ್ ಮುಖಾಂತರ ಪ್ರಾಪರಾಗಿ ಕಟ್ಟಿಂಗ್ ಮಾಡಿಕೊಟ್ಟಿರ್ತೀನಿ. ಅದರಲ್ಲಿ ನೀವು 1 ಇಂಚಲ್ಲ, 1/4 ಇಂಚು ಕೂಡ, ಅರ್ಧ ಇಂಚು ಕೂಡ ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಡಿಮೆ ಕೂಡ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಪ್ರಾಪರಾಗಿರುತ್ತೆ. ನೀವು ನೋಡ್ತಿರ್ಬೋದು ಈ ಥರ ಒಂದು ಪ್ಯಾಕಿಂಗ್ ಇರುತ್ತೆ. ಪೂರ ಪರ್ಫೆಕ್ಟ್ ಪ್ಯಾಕಿಂಗ್ ಮಾಡಿ ನಿಮ್ಮ ಒಂದು ಅಡ್ರೆಸ್ಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಅದಕ್ಕೆ ನೀವು ಮಾಡಬೇಕಾಗಿರೋದು ಸ್ಕ್ರೀನ್ ಮೇಲಿರೋ ಒಂದು ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಬನ್ನಿ, ಇದರಲ್ಲಿ ನಾನು ಇವಾಗ ಕಟ್ಟಿಂಗ್ ನಾನು ಹೇಳ್ಕೊಡ್ತೀನಿ. ಇದು 32 ಸೈಜ್ ಇರುವಂಥ ಬ್ಲೌಸು. ಫಸ್ಟು ನಾನು ಈ ಥರ ಲೈನಿಂಗ್ ಪೀಸ್ನ ಈ ಥರ ತೊಗೊಂಡಿದ್ದೀನಿ. ನನ್ನ ಕಡೆ ಕ್ಲೋಸ್ ಇದೆ, ಆ ಕಡೆ ಸೈಡು ಓಪನ್ ಇದೆ. ಈ ಥರ ನಾನು ತೊಗೋತಾ ಇದ್ದೀನಿ. ಓಕೆ, ಫಸ್ಟ್ ಇಲ್ಲಿ 13.5 ಅಂದರೆ 13.5 ಇಂಚು ಲೆಂತ್ ಬೇಕು. ನಾನಿಲ್ಲಿ 14.5 ಇಂಚು ಲೆಂತ್ ತೊಗೋತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ನಾನಿಲ್ಲಿ. ಈ ಥರ ನೀವು ಮಾರ್ಕಿಂಗ್ ಮಾಡಿಕೊಂಡು ಶೋಲ್ಡರ್ 5 ಇಂಚ್, ಆರ್ಮೋಲ್ ಇಲ್ಲಿ 5.22 ಇಂಚ್ ಅಂದರೆ 5.25 ಇಂಚ್ ತೊಗೋತಾ ಇದ್ದೀನಿ ನಾನಿಲ್ಲಿ ಆರ್ಮೋಲ್ನ. ನೆಕ್ಸ್ಟ್ ಚೆಸ್ಟ್ 32ರ 4ನೇ ಭಾಗ ಬಂದರೆ 8 ಇಂಚ್ ಬರುತ್ತೆ. 8 4 32 ಈ ಥರ ಮೇಜರ್ಮೆಂಟ್ ತೊಗೋಬೇಕು. ಎಕ್ಸ್ಟ್ರಾ ಮಾರ್ಜಿನು 1 ಅಥವಾ 2 ಇಂಚು ನೀವೇ ತೊಗೋಬೋದು. ಮತ್ತು ಇಲ್ಲಿ 1 ಇಂಚ್ ಮಾರ್ಕಿಂಗ್ ಮಾಡಿಬಿಟ್ಟು ಈ ಥರ ಡೀಪ್ ಆರ್ಮೋಲ್ ಹತ್ರ ಶೇಪ್ ಕೊಡಿ. ಅದಾದಮೇಲೆ 24 ಅಂತಂದರೆ 6 ಇಂಚ್ ಬರುತ್ತೆ. ಆ 6 ಇಂಚು ಮತ್ತು 1 ಇಂಚು ಟಕ್ಸ್ಗೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು ಬೇಕು ಅಂದರೆ 1.5 ಇಂಚು ಕೂಡ ನೀವು ಎಕ್ಸ್ಟ್ರಾ ಮಾರ್ಜಿನ ತೊಗೋಬೋದು. ಓಕೆ, ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಲೈನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಲೈನ ಡ್ರಾ ಮಾಡಿಕೊಂಡು ಬ್ಯಾಕ್ ಡೀಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಔಟ್ಲೈನ್ ಕಟ್ಟಿಂಗ್ ಮಾಡಿಬಿಡ್ತೀನಿ. ಪ್ರಾಪರಾಗಿ ಔಟ್ಲೈನ್ ಕಟ್ಟಿಂಗ್ ಮಾಡ್ತೀನಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸು, 32 ಸೈಜ್ ಇರುವಂಥ ಪ್ರಿನ್ಸಸ್ ಕಟ್ ಬ್ಲೌಸು ನಾನಿವತ್ತು ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜಾಸ್ತಿ ರನ್ನಿಂಗಲ್ಲಿ ನಡೀತಿರೋಂಥದ್ದು ಇವಾಗ ಪ್ರಿನ್ಸಸ್ ಕಟ್ಟು ಮತ್ತು ಮಧುಬಾಲ ಇದೆ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಬ್ಯಾಕ್ ನೆಕ್ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಚಿಕ್ಕದಾಗೊಂದು ಕಟ್ಕೊಡಿ. ನಾನಿಲ್ಲಿ ಬ್ಯಾಕ್ ಸೈಡ್ನ ನೀವು ಬ್ಯಾಕ್ ಡೀಪ್ ಉಂಟಲ್ಲ, ನಿಮ್ಗೆ ಎಷ್ಟು ಬೇಕು 9 ಇಂಚು 10 ಇಂಚ್ ತನಕ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಈ ಥರ ಡೈರೆಕ್ಟಾಗಿ ಇಟ್ಬಿಟ್ಟು ಫ್ರಂಟ್ಗೆ ಎಕ್ಸಾಕ್ಟ್ಲಿ ಯಾವ ಥರ ಇದೆ, ಎಷ್ಟು ಮೇಜರ್ಮೆಂಟನ್ನು ತೊಗೊಂಡಿದ್ದೀವಿ, ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ, ಆ್ಯಸ್ ಇಟ್ ಈಸ್ ಅದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೋಬೇಕು, ಅಂದರೆ ಮಾರ್ಕಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಹುಕ್ ಮತ್ತು ಹುಕ್ ಪಟ್ಟಿ ಕಾಚುಪಟ್ಟಿಗೆ ಎಕ್ಸ್ಟ್ರಾ ತೊಗೊಂಡಿಲ್ಲ. ಇಲ್ಲಿ ಕೆಳಗಡೆ ಸೈಡು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇಲ್ಲಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಕೆಳಗಡೆ ಸೈಡು. ಅಂದರೆ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅದರಲ್ಲಿ ಫ್ರಂಟ್ಗೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ.
ಚಾಕ್ ಒಂದು ಸ್ವಲ್ಪ ಲೈಟು ಅಂತ ಅನಿಸ್ತೈತೆ. ಫಸ್ಟು ನಾನು ವೀಡಿಯೋ ಮಾಡಬೇಕಾದ್ರೆ ನನಗೆ ಅನಿಸ್ತಿಲ್ಲ, ಬಟ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ನನಗೆ ಅನಿಸ್ತು ಒಂದು ಸ್ವಲ್ಪ ಲೈಟ್ ಆಗಿದೆ ಚಾಕು ಅಂತಂದರೆ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಪೂರಾ ಮೆಜರ್ಮೆಂಟ್ ಎಲ್ಲ ಪ್ರಾಪರಾಗಿ ನಾನು ಹೇಳಿ, ಮತ್ತು ಕನ್ಫ್ಯೂಸ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಔಟ್ಲೈನ್ ಎಲ್ಲ ಫುಲ್ಲು ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಇವಾಗ ಆರ್ಮೋಲಲ್ಲಿ ಅರ್ಧ ಇಂಚ್ ಮಾತ್ರ ಒಳಗಡೆ ಸೈಡು ಈ ಥರ ಮೈನಸ್ ಮಾಡ್ಕೋಬೇಕು. ಅರ್ಧ ಇಂಚು, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಆಲ್ರೆಡಿ ನಾವು 1 ಇಂಚ್ ಇಟ್ಟಿದ್ದು, ಇನ್ನು ಅರ್ಧ ಅಂದರೆ ಅರ್ಧಕ್ಕೆ ಅರ್ಧ ಆಗುತ್ತೆ ಇದರಲ್ಲಿ. ಓಕೆ, ಇವಾಗ ಕಾಣಿಸ್ತಾ ಇದೆ ಅಂದ್ಕೋತೀನಿ ಫ್ರೆಂಡ್ಸ್ ನಿಮಗೆ. ಒಂದು ಸ್ವಲ್ಪ ಇಲ್ಲಿ ವೀಡಿಯೋ ಅಂದರೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ, ಲೈಟಾಗಿ ಬರ್ತಿದೆ ಚಾಕ್ ಅಂತೇಳಿ. ಫ್ರಂಟ್ ಡೀಪು ನಾನಿಲ್ಲಿ 6 ಇಂಚ್ ತೊಗೋತಾ ಇದ್ದೀನಿ. ನೀವು 6.5 ಅಥವಾ 7 ಇಂಚ್ ತೊಗೋಬೋದು. ಫ್ರಂಟ್ ಡೀಪ್ ಇದು. ಮಕ್ಕಳಿಗೆ ಲೆಹೆಂಗಾ ಹೊಲಿತೀರಲ್ವ, ಅದಕ್ಕೆ ಸ್ಯಾರಿ ಬ್ಲೌಸ್ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಕಟ್ಟಿಂಗ್ನ. ಟಕ್ಸ್ ಪಾಯಿಂಟ್ ಬಂದುಬಿಟ್ಟು 9 ಇಂಚ್, ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್, 3 ಅಥವಾ 3.25 ಇಂಚ್ ತೊಗೋಬೋದು. ಮತ್ತು ಕೆಳಗಡೆ ಸೈಡು ಒಂದು ಲೈನ ಡ್ರಾ ಮಾಡಿಬಿಡಿ ಎಷ್ಟಿದೆಯಾ ಸೇಮ್ ಉಳಿದಿದ್ದಕ್ಕೆ. ಮತ್ತು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ತೊಗೊಂಡು ಈ ಥರ ಒಂದು ಶೇಪ್ ಕೊಡಿ, ಮತ್ತು ಇದನ್ನು ಈ ಥರ ಶೇಪ್ ಕೊಡಿ. ಪರ್ಫೆಕ್ಟಾಗಿ ಕಟ್ಟಿಂಗ್ ಬರುತ್ತೆ. ಇಲ್ಲಿ ಇವಾಗ ಹುಕ್ಪಟ್ಟಿ ಕಾಜುಪಟ್ಟಿಗೆ ನಾನಿಲ್ಲಿ 1/4 ಇಂಚು, ಎಷ್ಟು ಬೇಕು ನಿಮಗೆ ಹುಕ್ಪಟ್ಟಿ ಕಾಜುಪಟ್ಟಿ ಹೊಲಿಯೋದಕ್ಕೆ ಅಷ್ಟು ಮಾತ್ರ ನೀವು ಅದು ಎಕ್ಸ್ಟ್ರಾ ತೊಗೋಬೇಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಅರ್ಧ ಇಂಚ್ ತೊಗೊಳ್ಳಿ ಎಕ್ಸ್ಟ್ರಾ, ಕೆಳಗಡೆ 1.5 ಇಂಚ್ ತೊಗೊಳ್ಳಿ. ಓಕೆನಾ, 1.5 ಇಂಚ್ ತೊಗೊಂಡು ಇವಾಗ ಬ್ಯಾಕ್ ಪಾರ್ಟ್ ಇದು ನೋಡಿ, ಇಷ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಬ್ಯಾಕ್ ಪಾರ್ಟ್, ಯಾಕಂದರೆ ಸೈಡ್ ಫಿಟ್ಟಿಂಗಲ್ಲಿ ಉದ್ದ ತುಂಡ ಬಂದುಬಿಡುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೇಬೇಕು. ಬ್ಯಾಕ್ ಪಾರ್ಟ್ ಉಂಟಲ್ಲ, ಬ್ಯಾಕ್ ಪಾರ್ಟ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಎಷ್ಟು ಕರೆಕ್ಟಾಗಿ ನೇರ ಬಂದಿದೆ, 1 ಇಂಚು ಹೆಚ್ಚಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ನೀವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಬಿಟ್ಟು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನೀವು ಲೈನ ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗು ಕೂಡ ನೇರ ಬರುತ್ತೆ, ಉದ್ದ ತುಂಡ ಬರಲ್ಲ. ಓಕೆನಾ, ಇದು ಇಂಪಾರ್ಟೆಂಟು, ಮರೆಯೋಕ್ಕೆ ಹೋಗಬೇಡಿ. ಇವಾಗ ಎಕ್ಸಾಕ್ಟ್ಲಿ ನೀವು ಯಾವ ಥರ ಮಾರ್ಕಿಂಗ್ ಮಾಡಿದ್ದೀರಾ ಆ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡೋ ಆಗಿಲ್ಲ. ಈಗ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀರಾ ಅದೇ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಕಂಪ್ಲೀಟ್ ಆಯಿತು. ಫ್ರಂಟ್ ಆಯಿತು ಮತ್ತು ಬ್ಯಾಕು ಆಯಿತು. ಇವಾಗ ಸ್ಲೀವ್ಸ್ ನಾನು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿಲ್ಲ. ಬ್ಯಾಕ್ ಪಾರ್ಟಲ್ಲಿ ನೆಕ್ ಡೀಪ್ ನಾನು ಕಟ್ಟಿಂಗ್ ಮಾಡಿಲ್ಲ. ನೆಕ್ ಡೀಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಡಿಸೈನ್ ಇದೆ, ಅದಕ್ಕೋಸ್ಕರ ನಾನು ಕಟ್ಟಿಂಗ್ ಮಾಡಿಲ್ಲ. ಬ್ಯಾಕ್ ಸೈಡು ಡಿಸೈನ್ ಸ್ಟಿಚಿಂಗ್ ಮಾಡಬೇಕು, ಅದಕ್ಕೋಸ್ಕರ. ಡಿಸೈನ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ 10 ಇಂಚ್ ನಾನಿಲ್ಲಿ ಲೆಂತ್ ತೊಗೋತಾ ಇದ್ದೀನಿ. 9 ಇಂಚಿಗೆ ಕಂಪ್ಲೀಟ್ ಆಗುತ್ತೆ. ನೀವು ಬೇಕಾದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು. 10-12 ಇಂಚ್ ತನಕ ತೊಗೋಬೋದು. 3.2 ಇಂಚ್ ನಾನಿಲ್ಲಿ ಡೌನಿಂಗ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 4.25 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಕೆಲವೊಂದು ಸರಿ 4.25 ಇಂಚು, ಕೆಲವೊಂದು ಸರಿ 5 ಇಂಚ್ ಬರುತ್ತೆ. ಈ ಥರ ಒಂದು ಶೇಪ್ ಕಟ್ಕೊಳ್ಳಿ. ಶೇಪ್ ಕಟ್ಕೊಂಡು ಸೈಡಲ್ಲೂ ಕೂಡ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಸೈಡಲ್ಲೂ ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವುದೇ ರೀತಿ ಡೌಟ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಪೇಪರ್ ಕಟ್ಟಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನೀವು ತೊಗೋಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ನೀವು ಅದರಿಂದನೂ ಕೂಡ ನೋಡಿಕೊಂಡು ನಂಬರ್ ತೊಗೊಂಡು ನೀವು ಕಾಲು ಅಥವಾ ಮೆಸೇಜ್ ಮಾಡಿ ನೀವು ಪೇಪರ್ ಕಟ್ಟಿಂಗ್ನ ಆರ್ಡರ್ ಮಾಡ್ಕೋಬೋದು. ಓಕೆನಾ? ಓಕೆ, ಇವಾಗ ಬ್ಲೌಸ್ ಪೀಸಲ್ಲೂ ಕೂಡ ಸೇಮ್ ನಾವು ಯಾವ ರೀತಿ ಕಟ್ಟಿಂಗ್ ಮಾಡಿರ್ತೀವಿ ಅದನ್ನು ಈ ಥರ 2 ಕಡೆ ಸೈಡ್ ಬಾರ್ಡರ್ ಉಂಟು. ಇದು ಈ ಪೀಸು ಸೀರೆ ಪೀಸ್ ಅಲ್ಲ, ಇದು ನಾರ್ಮಲಾಗಿ ಹೊರಗಡೆ ಸಿಗುತ್ತೆ. 80 ಸೆಂಟಿಮೀಟರು ಪೀಸ್ ಇದು. ಬ್ಯಾಕ್ ಪಾರ್ಟ್ ಅಫ್ಕೋರ್ಸ್ 2 ಸೈಡ್ ಬಾರ್ಡರ್ ಇತ್ತು ಅಂದರೆ ಒಂದು ಸೈಡ್ ಬ್ಯಾಕ್ ಪಾರ್ಟ್ಗೆ ಹೋಗುತ್ತೆ, ಒಂದು ಸೈಡ್ ಸ್ಲೀವ್ಸ್ಗೆ ಬರುತ್ತೆ. ಒಂದು ಅರ್ಧ ಇಂಚ್ ಮಾತ್ರ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಮತ್ತು ಜಾಸ್ತಿ ಅಂದರೆ ತುಂಬ ಜನ ಮಾಡಿದ್ರೆ ಎಕ್ಸಾಕ್ಟ್ಲಿ ಎಷ್ಟು ಇದೆಯೋ ಲೈನಿಂಗು ಸೇಮ್ ಅದೇ ಎಕ್ಸಾಕ್ಟ್ಲಿ ಅಷ್ಟಕ್ಕೆ ಕಟ್ ಮಾಡಿಬಿಡ್ತೀರಾ. ಆ ಥರನೂ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ?
ಇವಾಗ ಈ ಥರ ಆಯಿತು. ಇವಾಗ ಫ್ರಂಟ್ ಪಾರ್ಟ್ ಮತ್ತು ಇದನ್ನು ಕೂಡ ಈ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಓನ್ಲಿ ಅರ್ಧ ಇಂಚು ಜಾಸ್ತಿ ಬಿಟ್ಟರೆ ಸಾಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕ್ಲಿಯರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ತಿಳಿಸ್ಕೊಂಡು. ಮತ್ತು ನಿಮಗೆ ಇದೇ ಥರ ವಿಡಿಯೋ ಬೇಕು ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ, ಮೊದಲನೇ ಸರಿ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ. ಇವಾಗ ಸ್ಲೀವ್ಸ್ ಕಟ್ಟಿಂಗು ನೋಡಿ. ಒಂದು ಕಡೆ ಸೈಡ್ ಬಾರ್ಡರ್ ಇತ್ತಲ್ವ, ಅದನ್ನು ನಾವು ಬ್ಯಾಕ್ ಸೈಡ್ ಕೊಟ್ವಿ ಬ್ಯಾಕ್ ಪಾರ್ಟ್ಗೆ. ಇನ್ನೊಂದು ಸೈಡ್ ಬಾರ್ಡರ್ ಉಂಟಲ್ಲ, ಅದನ್ನು ನಾವು ಸ್ಲೀವ್ಸ್ ಕೊಡ್ತಾಯಿದ್ದೀವಿ. ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಓನ್ಲಿ ಅರ್ಧ ಇಂಚ್ ಮಾತ್ರ ಬಿಟ್ಟು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.